ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಜಿಯೋ ಟಿ ವಿ ಸೆಟಪ್ ಬಾಕ್ಸಲ್ಲಿ ಎಷ್ಟು ಲೈವ್ ಟಿ ವಿ ಚಾನಲ್ಸ್ ಬರುತ್ತೆ ಆ್ಯಂಡ್ ಸೆಟಪ್ ಬಾಕ್ಸ್ನ ಯಾವ ರೀತಿ ಈಸಿಯಾಗಿ ಯೂಸ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಎಷ್ಟು ಲೈವ್ ಟಿ ವಿ ಚಾನಲ್ಸ್ ಬರುತ್ತೆ ಅಂತ ನೋಡೋಣ. ಜಿಯೋ ಸೆಟಪ್ ಬಾಕ್ಸಲ್ಲಿ ಲೈವ್ ಟಿ ವಿನ ನೋಡಬೇಕು ಅಂದರೆ ಜಿಯೋ ಟಿ ವಿ ಪ್ಲಸ್ ಅಂತ ಆ್ಯಪ್ ಇದೆ ನೋಡಿ, ಅದನ್ನು ಓಪನ್ ಮಾಡಬೇಕಾಗತ್ತೆ. ಆ್ಯಂಡ್ ಲೈವ್ ಟಿ ವಿ ಅಂತಲೂ ಆಪ್ಷನ್ ಇದೆ. ಇದರಲ್ಲಿ ಬರಬೇಕು ಅಂದರೆ ನಿಮ್ಮ ಕೇಬಲ್ ಆಪ್ರೇಟರು ಜಿಯೋದವ್ರ ಜೊತೆ ಟೈಅಪ್ ಆಗಿದ್ರೆ ಮಾತ್ರ ಇದರಲ್ಲಿ ಬರುತ್ತೆ. ಸೊ ಇಂಟರ್ನೆಟಲ್ಲಿ ಲೈವ್ ಟಿ ವಿ ಚಾನಲ್ಸ್ನ ನೋಡೋಕ್ಕೆ ಜಿಯೋ ಟಿ ವಿ ಪ್ಲಸ್ ಆ್ಯಪ್ನ ಓಪನ್ ಮಾಡಬೇಕಾಗತ್ತೆ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ರಿಮೋಟಲ್ಲೂ ಶಾರ್ಟ್ಕಟ್ನ ಕೊಟ್ಟಿದ್ದಾರೆ, ಜಿಯೋ ಟಿ ವಿ ಪ್ಲಸ್ ಅಂತ. ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು, ಅವ್ರು ಡೈರೆಕ್ಟಾಗೂ ಓಪನ್ ಮಾಡ್ಬೋದು. ನೋಡಿ, ಜಿಯೋ ಟಿ ವಿ ಪ್ಲಸ್ ಆ್ಯಪ್ ಓಪನ್ ಆಗಿದ ತಕ್ಷಣ ಮೇನ್ ಪೇಜಲ್ಲೇ ಫಾರ್ ಯು ಅಂತ ಬಂದು ಕಸ್ಟಮೈಸ್ಡ್ ಕಂಟೆಂಟ್ ಬರುತ್ತೆ. ಲೈವ್ ಟಿ ವಿ ಆ್ಯಂಡ್ ಆಲ್ OTT ಆ್ಯಪ್ಸಿಂದೆಲ್ಲ ಕಂಟೆಂಟ್ ಇಲ್ಲೇ ತೋರಿಸುತ್ತೆ. ಈಸಿಯಾಗಿ ಶಾರ್ಟ್ಕಟ್ಟಾಗಿ ಓಪನ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟು ಹಂಗೆ ಮೇಲ್ಗಡೆ ಬಂದರೆ ಡಿಜಿಟಲ್ ಟಿ ವಿ ಅಂತ ಇದೆ ನೋಡಿ. ಡಿಜಿಟಲ್ ಟಿ ವಿ ಆಪ್ಷನ್ ಓಪನ್ ಮಾಡಿದ್ರೆ ಮೇನ್ ಪೇಜಲ್ಲೇ ನಾವು ಫ್ರೀಕ್ವೆಂಟಾಗಿ ನೋಡೋ ಚಾನಲ್ ಲಿಸ್ಟೇ ಬರ್ತಾ ಇದೆ ನೋಡಿ. ಆ್ಯಂಡ್ ಈ ಸೆಟಪ್ ಬಾಕ್ಸಲ್ಲಿ ಅರೌಂಡ್ ಒಂದು 500 ಚಾನಲ್ಸ್ವರೆಗೂ ಬರುತ್ತೆ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ನ ಕೊಟ್ಟಿರ್ತೀನಿ ನೋಡಿ, ಎಷ್ಟು ಚಾನಲ್ಸ್ ಬರುತ್ತೆ ಅಂತ. ಆ್ಯಂಡ್ HD ಚಾನಲ್ನ ಓಪನ್ ಮಾಡಿದ್ರೆ ಕ್ಲಾರಿಟಿ ನೋಡಿ, ಇದರಲ್ಲಿ ಬೇಸಿಕ್ ಪ್ಲಾನ್ ಆ್ಯಕ್ಟಿವೇಟ್ ಆಗಿದ್ರು ವಿತೌಟ್ ಬಫರಿಂಗ್ ಒಳ್ಳೆ ಕ್ಲಾರಿಟಿ ಬರುತ್ತೆ. ಆ್ಯಂಡ್ ನಾನ್ HD ಚಾನಲನ್ನು ಸೆಟಪ್ ಬಾಕ್ಸ್ 4K ಸೆಟಪ್ ಬಾಕ್ಸ್ ಆಗಿರೋದ್ರಿಂದ ಅಪ್ಸ್ಕೇಲಿಂಗ್ ಆಗಿ ಒಳ್ಳೆ ಕ್ಲಾರಿಟಿ ಬರುತ್ತೆ. ಆ್ಯಂಡ್ ಈ ಸೆಟಪ್ ಬಾಕ್ಸ್ ಬಗ್ಗೆ ನಾನು ಕಂಪ್ಲೀಟಾಗಿ ರಿವ್ಯೂನ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ ವಿಡಿಯೋದಲ್ಲಿ ಸ್ವಲ್ಪ ಜನ ಜಿಯೋ ಸೆಟಪ್ ಬಾಕ್ಸಲ್ಲಿ ಟಿ ವಿ ಚಾನಲ್ಸ್ ಎಲ್ಲ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಕ್ವಶನ್ನ ಕೇಳಿದ್ರಿ. ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ ನೋಡಿ. ಜಿಯೋ ಸೆಟಪ್ ಬಾಕ್ಸಲ್ಲಿ ಟಿ ವಿ ಚಾನಲ್ಸ್ ಎಲ್ಲ ಈಸಿಯಾಗಿ ಚೇಂಜ್ ಮಾಡಬೇಕು ಅಂದರೆ ಆ ಟಿ ವಿ ಚಾನಲ್ದು ನಂಬರ್ನ ನೋಡ್ಕೊಳ್ಳಿ. ಆ ನಂಬರ್ನ ರಿಮೋಟಲ್ಲಿ ಹಾಕಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಆ ಟಿ ವಿ ಚಾನಲ್ಗೆ ಹೋಗುತ್ತೆ. ಆ್ಯಂಡ್ ನೀವು ಬೇರೆ ಚಾನಲ್ ಚೇಂಜ್ ಮಾಡಬೇಕಂದ್ರೂ ಸೇಮೇನೆ ಅವ್ರ ಕೆಳಗಡೆನೇ ಟಿ ವಿ ಚಾನಲ್ದು ಲಿಸ್ಟೇ ಇರುತ್ತೆ ನೋಡಿ. ನೀವು ಯಾವಾಗಲೂ ಯೂಸ್ ಮಾಡೋ ಚಾನಲ್ ಲಿಸ್ಟೇ ಇರುತ್ತೆ, ಅದ್ರ ಮುಖಾಂತರನೂ ಈಸಿಯಾಗಿ ಚೇಂಜ್ ಮಾಡ್ಬೋದು. ಈಗ ಈ ಸೆಟಪ್ ಬಾಕ್ಸಲ್ಲಿ ಎಷ್ಟು ಚಾನಲ್ಸ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಕನ್ನಡ ಚಾನಲ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲ ಚಾನಲ್ಸು ಬರ್ತಾ ಇದೆ ನೋಡಿ. ಉದಯ ಟಿ ವಿ, ಸ್ಟಾರ್ ಸುವರ್ಣ, ಝೀ, ಆಲ್ಮೋಸ್ಟ್ ಎಲ್ಲ ಕನ್ನಡ ಚಾನಲ್ಸು ಬರ್ತಾ ಇದೆ. ಆ್ಯಂಡ್ ಬೇರೆ ಲ್ಯಾಂಗ್ವೇಜಸ್ ಚಾನಲ್ ತೊಗೊಂಡ್ರೆ ಲೈಕ್ ತೆಲುಗು, ತಮಿಳ್, ಹಿಂದಿ ಎಲ್ಲ ತೊಗೊಂಡ್ರೆ ಅದರಲ್ಲೂ ಆಲ್ಮೋಸ್ಟ್ ಎಲ್ಲ ಚಾನಲ್ಸು ಬರುತ್ತೆ. ಬಟ್ ಇಂಗ್ಲೀಷ್ ಚಾನಲ್ಗಳು ಸ್ವಲ್ಪ ಕಡಿಮೆ ಇದೆ. ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಇಂಗ್ಲೀಷ್ ಚಾನಲ್ಗಳನ್ನೂ ಆ್ಯಡ್ ಮಾಡ್ಬೋದು. ಅದು ಬಿಟ್ಟರೆ ಸ್ಪೋರ್ಟ್ಸ್ ಚಾನಲಲ್ಲಿ ಯೂರೋ ಸ್ಪೋರ್ಟ್ಸ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಚಾನಲ್ಸು ಬರುತ್ತೆ. ಸೋನಿ HD ಅವರು ಸ್ಟಾರ್ ಸ್ಪೋರ್ಟ್ಸು ಎಲ್ಲ ಬರುತ್ತೆ. ಜಿಯೋ ಸೆಟಪ್ ಬಾಕ್ಸಲ್ಲಿ ಅರೌಂಡ್ ಒಂದು 500 ಚಾನಲ್ಸ್ವರೆಗೂ ಬರುತ್ತೆ. ನಾನು ಕಂಪ್ಲೀಟ್ ಲಿಸ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟೆಲ್ಲ ಚಾನಲ್ಸ್ನ ನೀವು DTHಲ್ಲಿ ರೀಚಾರ್ಜ್ ಮಾಡ್ಕೊಬೇಕು ಅಂದರೆ ಮಿನಿಮಮ್ ಒಂದು 350ರಿಂದ 400 ರೂಪಾಯಿ ಆಗುತ್ತೆ. ಸೊ ಜಿಯೋ ಸೆಟಪ್ ಬಾಕ್ಸಲ್ಲಿ ಇವೆಲ್ಲ ಫ್ರೀಯಾಗಿ ಸಿಗುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ನ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.